ಕಾಫಿನಾಡಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರೋರಿಗೆ ಸರ್ಕಾರದಿಂದ ಶಾಕ್ ಎದುರಾಗಿದೆ. ಆಹಾರ ಇಲಾಖೆ ನೋಟಿಸ್ ನೀಡಿ ಕಳೆದ 6 ತಿಂಗಳಲ್ಲಿ 5,000ಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿದೆ. ಬೆಲೆ ಏರಿಕೆಯ ನಡುವೆ ಈ ಕ್ರಮ ಜನರಲ್ಲಿ ಆತಂಕ ಹುಟ್ಟಿಸಿದೆ. ಸರ್ಕಾರದ ಆದೇಶದಂತೆ ಮಾರ್ಚ್ 31ರವರೆಗೆ ಪರಿಶೀಲನೆ ನಡೆಸಲಾಗಿದ್ದು, ಒಟ್ಟು 11,300 ಕಾರ್ಡ್ಗಳಲ್ಲಿ 5,300 ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ. ಪೌತಿ ಖಾತೆ ಮಾಡಿಕೊಡಲು ಲಂಚ ಕೇಳಿದ್ದಾನೆನ್ನುವ ಆರೋಪದ ಮೇಲೆ ಗ್ರಾಮ ಲೆಕ್ಕಿಗನ ವಿರುದ್ಧ ರೈತನೋರ್ವ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ತುಮಕೂರು ಜಿಲ್ಲೆ ಕುಣಿಗಲ್ನಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದ ವೇಳೆ ಈ ಘಟನೆ ಬೆಳಕಿಗೆ ಬಂದಿದೆ. ಶಾಸಕರಾದ ಡಾ.ಎಚ್.ಡಿ. ರಂಗನಾಥ್ ರವರ ಸಮ್ಮುಖದಲ್ಲಿ ರೈತ ತನ್ನ ನೋವನ್ನು ಹೊರಹಾಕಿದ್ದಾನೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಟೇಕಲ್ನಲ್ಲಿ ಬಿರಿಯಾನಿ ಮತ್ತು ಸೀರೆಗೆ ಜನ ಮುಗಿಬಿದ್ದಿದ್ರು. ನೂತನ ಐಟಿಐ ಕಾಲೇಜು ಕಟ್ಟಡ ಲೋಕಾರ್ಪಣೆ ಹಾಗೂ ಕಟ್ಟಡ ಕಾರ್ಮಿಕರ ವಸತಿ ಶಾಲೆಯ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಸೀರೆ ಮತ್ತು ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿತ್ತು. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್, ಮಾಲೂರು ಶಾಸಕ ನಂಜೇಗೌಡ, ಎಂಎಲ್ಸಿ ಅನಿಲ್ ಕುಮಾರ್ ಕಟ್ಟಡ ಲೋಕಾರ್ಪಣೆ ಬೆನ್ನಲ್ಲೇ ಸೀರೆ ಮತ್ತು ಬಿರಿಯಾನಿಗೆ ಜನ ಮುಗಿಬಿದ್ದಿದ್ರು. ಚಿಕ್ಕಮಗಳೂರು ಜಿಲ್ಲೆಯ ಕಾಫಿನಾಡು, ಮಲೆನಾಡು ಭಾಗದಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಸುಡು ಬಿಸಿಲಿನಿಂದ ಬಳಲ್ತಾ ಇದ್ದ ಪ್ರದೇಶಕ್ಕೆ ಮಳೆ ತಂಪು ತಂದಿದ್ದು, ಮಲ್ಲಂದೂರು, ಮುತೋಡಿ, ಬಾಳೆಹೊನ್ನೂರು ಸೇರಿದಂತೆ ಹಲವು ಕಡೆ ಉತ್ತಮ ಮಳೆಯಾಗಿದೆ. ಸಿಡಿಲಿನ ಪರಿಣಾಮ ಕೊಪ್ಪ ತಾಲೂಕಿನ ಅತ್ತಿಕೊಡಗೆ ವ್ಯಾಪ್ತಿಯಲ್ಲಿ ಬಾಳೆ ತೋಟ ಹಾನಿಯಾಗಿದ್ದು, ಕಾರ್ಮಿಕರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಇತ್ತ ಹಾಸನದಲ್ಲೂ ದಿಢೀರ್ ಮಳೆ ಸುರಿದಿದೆ. ಭಾರೀ ಮಳೆಗಾಳಿಗೆ ಮರವೊಂದು ಧರೆಗುರುಳಿದೆ. ಈ ವೇಳೆ ರಸ್ತೆ ಬದಿ ನಿಲ್ಲಿಸಿದ್ದ ಕಾರು, ಬೈಕ್ ಮೇಲೆ ಮರ ಬಿದ್ದ ಪರಿಣಾಮ ಜಖಮಾಗಿವೆ. ಹಾಸನದ ಗೌರಿಕೊಪ್ಪಲಿನಲ್ಲಿ ಘಟನೆ ನಡೆದಿದೆ. ಹಳ್ಳಿಮನೆ ಕಾಫಿ ಬಳಿ ಟೀ ಕುಡಿಯಲು ಹೋಗಿದ್ರಿಂದ ವಾಹನ ಸವಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಮಳೆಗಾಳಿಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಬೋರ್ಡ್ ಕಿತ್ತು ಹೋಗಿದೆ. ಗದಗ ನಗರದ ಮುಳಗುಂದ ರಸ್ತೆಯಲ್ಲಿನ ವಿಎ ಬಜಾರ್ ಬೋರ್ಡ್ ಜೋರಾಗಿ ಬೀಸಿದ ಗಾಳಿಗೆ ಕಿತ್ತು ನೇತಾಡ್ತಿದೆ. ವಿದ್ಯುತ್ ಕಂಬದ ಬಳಿಯೇ ನೇತಾಡ್ತಿರುವ ತಗಡಿನ ಬೋರ್ಡ್ನಿಂದ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಸೂರ್ಯನಗರಿ, ಕಲಬುರಗಿಯಲ್ಲಿ ಈ ವರ್ಷದ ಬಿರು ಬೇಸಿಗೆ ಭಯಾನಕವಾಗಿದೆ. ಬೆಳಗ್ಗೆ 10 ಗಂಟೆ ಆಗ್ತಿದ್ದಂತೆ ಸೂರ್ಯ ಬೆಂಕಿ ಉಗುಳ್ತಾ ಇದ್ದು, ಬಿಸಿಲೂರು ಜನ ಅಕ್ಷರಶಃ ತತ್ತರಿಸಿದ್ದಾರೆ. ಬೇಸಿಗೆ ಬಿಸಿಲು ಧಗೆಗೆ ಕಂಗೆಟ್ಟಿರುವ ಕಲಬುರಗಿ ಜನ ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಖಡಕ್ ಬಿಸಿಲು ಹಿನ್ನೆಲೆ ಮಧ್ಯಾಹ್ನದ ವೇಳೆ ಕಲಬುರಗಿ ಮಹಾನಗರದಲ್ಲಿ ಜನರ ಸಂಚಾರ ಕಡಿಮೆಯಾಗಿ ರಸ್ತೆಗಳು ಬಿಕೋ ಎನ್ನುತ್ತಿವೆ. ಬೇಸಿಗೆ ಕಾಲ ಬಂತಂದ್ರೆ ಸಾಕು, ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗುತ್ತೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರ. ಇಳಕಲ್ ನಗರ ಬಾಗಲಕೋಟೆ ಜಿಲ್ಲೆಯಲ್ಲಿನ ದೊಡ್ಡ ನಗರಗಳಲ್ಲಿ ಒಂದಾಗಿದ್ರೂ ಕೂಡ ಇಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಹಣ್ಣುಗಳ ರಾಜ ಎನಿಸಿರುವ ಮಾವಿನ ಋತು ಶುರುವಾಗಿದೆ. ಇತ್ತೀಚೆಗೆ ಸುರಿದ ಮಳೆ ಬೆನ್ನಲ್ಲೇ ಜಿಲ್ಲೆಯಲ್ಲಿ ಕೊಯ್ಲು ಶುರುವಾಗಿದೆ. ವಿವಿಧ ತಳಿಯ ಮಾವಿನಕಾಯಿಗಳ ಪ್ರವೇಶದಿಂದಾಗಿ ಮಂಡಿಗಳು ಕಳೆಗಟ್ಟತೊಡಗಿವೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯು ರೇಷ್ಮೆಯಷ್ಟೇ ಮಾವಿಗೂ ಖ್ಯಾತಿ. ರಾಜ್ಯದಲ್ಲೇ ಮೊದಲ ಬಾರಿ ಜಿಲ್ಲೆಯ ಮಾವು ಮಾರುಕಟ್ಟೆ ಪ್ರವೇಶಿಸುವುದು ವಾಡಿಕೆ. ಆದರೆ ಈ ಬಾರಿ ಮಾವಿನ ಮರಗಳಲ್ಲಿ ಮೂಡಿದ್ದ ಹೂವು ಉತ್ತಮ ಫಸಲಿನ ನಿರೀಕ್ಷೆ ಮೂಡಿಸಿತ್ತು. ಆದರೆ ವಿಪರೀತ ಬಿಸಿಲಿನ ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ ನಿರೀಕ್ಷಿತ ಮಟ್ಟದಲ್ಲಿ ಹೂವು ಕಾಯಿ ಕಟ್ಟಲಿಲ್ಲ. ಇದರಿಂದಾಗಿ ಫಸಲು ತೀವ್ರ ಕುಸಿದಿದೆ. ಚಿತ್ರದುರ್ಗದಲ್ಲಿ ಪಪ್ಪಾಯಿಗೆ ಆತಂಕ ತಟ್ಟಿದೆ. ಪಪ್ಪಾಯಿ ಬೆಲೆಯಲ್ಲಿ ಭಾರಿ ಕುಸಿತವಾಗಿದೆ. ಮಾರುಕಟ್ಟೆಯಲ್ಲಿ ಕಿಲೋಗೆ ಕೇವಲ 4 ರಿಂದ 5 ರೂಪಾಯಿಗಷ್ಟೇ ಬೆಲೆ ಸಿಗ್ತಾ ಇದೆ. ಚಳ್ಳಕೆರೆ ತಾಲೂಕಿನ ತೊರೆಕೊಲಮನಹಳ್ಳಿ ಗ್ರಾಮದ ಪಪ್ಪಾಯಿ ಬೆಳೆಗಾರ ಬಸವರಾಜ್ ತಮ್ಮ ಕಷ್ಟ ನಷ್ಟಗಳನ್ನು ನ್ಯೂಸ್ ಫಸ್ಟ್ ಮುಂದೆ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಾರೆ.